ರಾಜ್ಯ ಕಾಂಗ್ರೆಸ್ ಅಧಿಕಾರ ಶೇರಿಂಗ್ ಮಾಡ್ಕೊಂಡಿದೆ. ರಾಜ್ಯ ಕಾಂಗ್ರೆಸ್ ಶೇರಿಂಗ್ ಅಧಿಕಾರ ಮಾಡ್ಕೊಂಡಿರೋದ್ರಿಂದ ರಾಜ್ಯದಲ್ಲಿ ಅಧಿಕಾರ ಯಾವುದು ಸರಿಯಾಗಿ ನಡೀತಾ ಇಲ್ಲ ಹಾಗೂ ರಾಜ್ಯದಲ್ಲಿ ಒಪ್ಪಂದ ಕುರಿತು ಕಾಂಗ್ರೆಸ್ನವರೇ ಸ್ಪಷ್ಟಪಡಿಸಬೇಕು ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ ರಾಹುಲ್ ಗಾಂಧಿ, ಸಿಎಂ ಸಿದ್ದರಾಮಯ್ಯ, ಡಿಸಿ ಮೌರ್ಯ ಇದರ ಬಗ್ಗೆ ಹೇಳಬೇಕು. ಇದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ. ಇದರಲ್ಲಿ ನಮ್ಮದೇನು ಪಾತ್ರವಿಲ್ಲ. ಸದ್ಯದ ಕಾಂಗ್ರೆಸ್ನಲ್ಲಿನ ಒಳಘಟನೆಗಳ ನೋಡಿದ್ದೇವೆ. ಡಿಸಿಎಂ ಬಹಳ ಸ್ಪಷ್ಟವಾಗಿದ್ದಾರೆ ಅನಿಸುತ್ತೆ. ಅನೇಕ ಸಂದರ್ಭದಲ್ಲಿ ಅಧಿಕಾರ ಶೇರಿಂಗ್ ಬಗ್ಗೆ ಡಿಸಿಎಂ ಅವರು ಮಾತನಾಡಿದ್ದಾರೆ ಎಂದಿದ್ದಾರೆ. ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಂಗಂದ್ರೆ 1.5 ವರ್ಷ ಆಯ್ತು ಈಗ ಹೆಚ್ಚು ಕಮ್ಮಿ. ಇನ್ನೊಂದು ವರ್ಷ ಚಲೋ ಮೋಸ್ಟ್ಲಿ ಕಾಯ್ತಿರ್ಬೋದು ಅವರು, ಅಥವಾ 2 ವರ್ಷಕ್ಕೆ ಕಾಯ್ತಾರೋ ಗೊತ್ತಿಲ್ಲ. ನೋಡಿ, ಮೊದಲೇದಾಗಿದೆ ಕಾಂಗ್ರೆಸ್ ಪಾರ್ಟಿಯ ಆಂತರಿಕ ವಿಚಾರ ಇದೆ, ಅದನ್ನು ಅವರೇ ಸ್ಪಷ್ಟೀಕರಣ ಮಾಡೋದು. ಯಾಕಂದ್ರೆ ಒಪ್ಪಂದ ಆಗೈತೋ ಇಲ್ಲೋ ಅನ್ನೋಂಥದ್ದನ್ನು ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ರಾಹುಲ್ ಗಾಂಧಿ ಅವರ ಸ್ಪಷ್ಟೀಕರಣ ಕೊಡಬೇಕಾಗಿತ್ತು. ನಮ್ದೇನು ರೋಲ್ ಇರುವಂಥದ್ದಿಲ್ಲ. ಆದರೆ ಇವತ್ತಿಂದ ಇವನ್ನೆಲ್ಲ ಘಟನಾವಳಿಗಳನ್ನು ಗಮನಿಸಿದಾಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಳ ಸ್ಪಷ್ಟವಾಗಿದ್ದಾರೆ. ಅವರು ಅನೇಕ ಸಂದರ್ಭದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರಲ್ಲಿ ನಮ್ಮದು ಹೊಂದಾಣಿಕೆ ಆಗಿದೆ, 2.5 ವರ್ಷ ಆದಮೇಲೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಂಗಂದ್ರೆ 1.5 ವರ್ಷ ಆಯ್ತು ಈಗ ಹೆಚ್ಚು ಕಮ್ಮಿ. ಇನ್ನೊಂದು ವರ್ಷ ಚಲೋ ಮೋಸ್ಟ್ಲಿ ಕಾಯ್ತಿರ್ಬೋದು ಅವರು, ಅಥವಾ 2 ವರ್ಷಕ್ಕೆ ಕಾಯ್ತಾರೋ ಗೊತ್ತಿಲ್ಲ. ಅವರವರ ಪಾರ್ಟಿ ಒಳಗೆ ಅವರೇನು ತೀರ್ಮಾನ ಮಾಡಿದ್ದಾರೆ. ಆದರೆ ಒಂದಂಕರ ಸ್ಪಷ್ಟ ಆಗ್ತಾ ಇದೆ. ಇವತ್ತಿನ ಇವತ್ತಿನ ಘಟನಾವಳಿಗಳನ್ನು ನೋಡಿದಾಗ ಪರಮೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು, ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥ ಹೇಳಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಒಪ್ಪಂದ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಇಲ್ಲ ನಾನು 5 ವರ್ಷ ಅಂತ ಅನ್ನುವಂಥದ್ದು ಹೇಳ್ತಾರೆ. ಒಂದು ಕಡೆ ಹಿರಿಯರಾಗಿರ್ತಕ್ಕಂಥ ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಕೂಡ ಹಂಗೆ ನಾವು ಇದಕ್ಕೆ ಅದೇ ಅನ್ನುವಂಥ ಮಾತನ್ನು ಇವತ್ತು ಮಾತಾಡುವಂಥದ್ದನ್ನು ಮಾಡಿದ್ದಾರೆ. ಒಂದು ಸ್ಪಷ್ಟತೆ ಐತಿ, ಗೊಂದಲ ಮಾತ್ರ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ನಲ್ಲಿ ಇವತ್ತು ಇರುವಂಥದ್ದು ಅಂತಾರೆ ಭಾಳ 100% ಸತ್ಯ. ಅದನ್ನು ಶೇರಿಂಗ್ ಮಾಡ್ತಾರೋ ಅಥವಾ ಅವ್ರನ್ನ ಕೆಳಗಿಳಿಸ್ತಾರೋ ಏನು ಮಾಡ್ತಾರೋ ಅಂತಾರೆ ಮುಂದಿನ ನಿರ್ಮಾಣಗಳಲ್ಲಿ ಕಾದು ನೋಡುವಂಥದ್ದನ್ನು ಮಾಡ್ತಾರೆ. ಹಾಸನದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ ಸಜ್ಜಾಗಿದ್ದಾರೆ. ನೋಡಿ, ಇವತ್ತು ಇದೊಂದು ಭಾಳ ವಿಚಿತ್ರವಾಗಿರ್ತಕ್ಕಂಥ ಸಂಗತಿ. ಯಾವ ಕಾರಣಕ್ಕಾಗಿ, ಯಾವ ಪುರುಷಾರ್ಥಕ್ಕಾಗಿ ಇವರು ಸಮಾವೇಶ ಮಾಡ್ತಾರೆ ಅನ್ನುವಂಥದ್ದನ್ನು ಇನ್ನೂವರೆಗೂ ಸ್ಪಷ್ಟ ಇಲ್ಲ. ಏನು ಎಲೆಕ್ಷನ್ ಆಗೈತೆ ಅಂತ ಗೆದ್ಬಿಟ್ರೆ ಏನು ಜಗತ್ತ ಏನು ಆಳ್ದಂಗೆ ಆಯ್ತಾ ಇವ್ರದ್ದು? ಅದು ಸ್ಪಷ್ಟ ಮಾಡಲಿ. ಇವತ್ತು ಅಸ್ಸಾಂದಾಗ 5 ಕಡೆ ಎಲೆಕ್ಷನ್ ಆಯಿತು, 5ಕ್ಕೆ ಬಿ ಜೆ ಪಿ ಗೆತ್ತು. ಉತ್ತರ ಪ್ರದೇಶದಲ್ಲಿ ಎಲೆಕ್ಷನ್ ಆಯಿತು, ಎಲ್ಲ ಬಿ ಜೆ ಪಿನೇ ಗೆತ್ತು. ಅನೇಕ ರಾಜ್ಯಗಳಲ್ಲಿ ನಡೆದಿರ್ತಕ್ಕಂಥ ಎಲೆಕ್ಷನ್ಗಳಲ್ಲಿ ಆಡಳಿತ ರೂಢಿ ಇರ್ತಕ್ಕಂಥ ಪಕ್ಷಗಳು ಸಾಮಾನ್ಯವಾಗಿ ಗೆಲ್ಲುವಂಥದ್ದು ರೂಢಿ ಐತಿ. ಕರ್ನಾಟಕದಲ್ಲಿ 3 ಇಲ್ಲಿ ಎಲೆಕ್ಷನ್ಗಳಾಗಿದ್ದಾವೆ, 3 ಕಾಂಗ್ರೆಸ್ ಗೆದ್ದಿದೆ. ಹಾಗಂತ ಏನು ಭಾಳ ದೊಡ್ಡ ಸಾಧನೆ ಮಾಡಿದೆ ಅಂತ ಕೇಳಂಗಿಲ್ಲ. ಪಕ್ಕಕ್ಕೆ ನಮ್ಗೆ ಹಟ್ಕೊಂಡಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ ಪರಿಸ್ಥಿತಿ ಏನೈತಿ? ಕಾಂಗ್ರೆಸ್ ಹೀನಾಯ ಸ್ಥಿತಿಗೆ ಹೋಗುವಂಥ ಪರಿಸ್ಥಿತಿಯನ್ನು ಇಡೀ ದೇಶದಲ್ಲಿ ಆಗಿರ್ತಕ್ಕಂಥದ್ದು ಮಾಡಿದೆ. ಏನೋ ಒಂದು 3 ಗೆದ್ದುಬಿಟ್ವಿ ಅಂತಂದೇಳಿ ಸಮಾವೇಶನೂ ಕೂಡ ಒಂದು ಆಂತರಿಕ ಕಚ್ಚಾಟ ಸಮಾವೇಶನೇ ಐತಿ. ಇವತ್ತದು ಸಿದ್ದರಾಮಯ್ಯನವ್ರ ಹೆಸರಿನಲ್ಲಿ ಆಗಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯರ ಪಂಗಡ ಹೇಳುತ್ತೆ. ಅದಿಲ್ಲ, ಪಾರ್ಟಿ ಹೆಸರಿನಾಗ ಆಗ್ಬೇಕಂತೇಳಿ ಡಿ ಕೆ ಶಿವಕುಮಾರ್ ಅವರ ಟೀಮ್ ಹೇಳುವಂಥದ್ದನ್ನು ಮಾಡುತ್ತೆ. ಇನ್ನೊಂದಿಷ್ಟು ಟೈಮ್ ಇಲ್ಲ, ಅದು ಪಾರ್ಟಿ ಒಳಗೆ ತೊಗೊಂಬರಿ ಅನ್ನುವಂಥದ್ದು. ಅದೇ ಒಟ್ಟು ಸಮಾವೇಶನೇ ಗೊಂದಲಮಯ ಐತಿ. ಹೀಗಾಗಿ ಅದಕ್ಕೆ ಯಾವ ರೀತಿಯಾಗಿ ಬಣ್ಣ ಮುಂದಿನ ನಿರ್ಮಾಣಗಳು ಪಡೆದುಕೊಳ್ತೈತಿ ಅನ್ನುವಂಥದ್ದನ್ನು ಕಾದು ನೋಡುವಂಥದ್ದಾಗುತ್ತೆ. ಆದರೆ ಈ ಸಮಾವೇಶ ಯಾಕೆ ಅನ್ನುವಂಥದ್ದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉಳಿದಿರ್ತಕ್ಕಂಥವ್ರ ಜನರಿಗೆ ಉತ್ತರ ಕೊಡಬೇಕು. ಒಂದು ಕಡೆ ರಾಜ್ಯದಾಗ ಇವತ್ತು ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಇಲ್ಲದ ಪರಿಸ್ಥಿತಿಯಲ್ಲಿ ಇವತ್ತು ರಾಜ್ಯ ನುಳುಗ್ತಾ ಇದೆ. ಆರ್ಥಿಕವಾಗಿ ದಿವಾಳಿ ಎದ್ದಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು ಮಾಹಿತಿ ಎಲ್ಲರಿಗೂ ಕೂಡ ಲಭ್ಯ ಆಗ್ತಾ ಇದೆ. ಒಂದು ರೋಡ್ ಹಾಕ್ಬೇಕಂತಂದ್ರೆ ಇವತ್ತು ಕಾಂಗ್ರೆಸ್ ಶಾಸಕರ ಕಡೆನೇ ಅನುದಾನ ಇಲ್ಲದಂಥ ಪರಿಸ್ಥಿತಿ ಒಳಗೆ ಕಾಂಗ್ರೆಸ್ ಪಾರ್ಟಿ ಬಂದು ನಿಲ್ಲುವಂಥದ್ದು.